ಇವತ್ತು ಸ್ವಲ್ಪ ಲೇಟಾಗಿ ಮನೆ ಬಿಟ್ಟೆ, ಯಾಕಂದರೆ ಇವತ್ತಿಂದ ಇಂಟರ್ನಲ್ ಸ್ಟಾರ್ಟ್ ಆಗಿತ್ತು. ಎಕ್ಸಾಮ್ ಇದ್ದಿದ್ದು 10 ಗಂಟೆಗೆ, ಬಟ್ ನಾನು ಕಾಲೇಜ್ ಹತ್ರ ರೀಚ್ ಆಗೋ ಅಷ್ಟರಲ್ಲಿ 9 ಆಗಿತ್ತು. ಫಸ್ಟ್ ಹೋಗಿದ ತಕ್ಷಣ ಯಾವ್ದು ಎತ್ತನೋ ಹೋಗಲಿ ಅಂತ ಬಾಕ್ಸ್ ಓಪನ್ ಮಾಡಿದೆ. ಆಮೇಲೆ ಸುತ್ತಮುತ್ತ ಇವನ್ನೆಲ್ಲ ತಿಂದು ಮುಗಿಸಿದ್ಮೇಲೆ ಇವನ್ನೆಲ್ಲ ನೋಡಿದೆ ಎಲ್ಲ ಕಡೆ ಫುಲ್ ಸ್ಟಡಿಯಿಂಗು. ನಂಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ಗರ್ಲ್ಸ್ ಬಿಡ್ರಿ ಗುರು, ಬಾಯ್ಸ್ ಕೂಡ ಸಿನ್ಸಿಯರಾಗಿ ಓದ್ತಾಯಿದ್ದು. ಇದನ್ನೆಲ್ಲ ನೋಡಿದ್ಮೇಲೆ ನಾನು ಓದೋಣ ಅಂತ ಬುಕ್ ತೆಗ್ದೆ. ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಅದಕ್ಕೆ ಎತ್ತಿಟ್ಬಿಟ್ಟೆ. ಇವಳು ಬಂದಿದ ತಕ್ಷಣ ಇವಳು ನಂತರ ಬಾಕ್ಸ್ ಓಪನ್ ಮಾಡಿದ್ಲು. ಅದಕ್ಕೆ ಅವಳ ಬಾಕ್ಸ್ನ ಕಿತ್ಕೊಂಡು ನಾನು ತಿಂದೆ. ಎಲ್ಲಿಗೆ ಆಗಲಿ ಕರೆಕ್ಟ್ ಟೈಮಿಗೆ ಹೋಗ್ಬಾರ್ದಂತ 5 ನಿಮಿಷ ಲೇಟ್ ಮಾಡಿಕೊಂಡು ಶಸ್ತ್ರಾಸ್ತ್ರಗಳನ್ನೆಲ್ಲ ಎತ್ತಾಕೊಂಡು ಗುರುತಿನ ಚೀಟಿಯನ್ನು ಕತ್ತಿಗೆ ನೇತಾಕೊಂಡು ಎಕ್ಸಾಮ್ಗೆ ಹೊರಟೆ. ಎಕ್ಸಾಮ್ ಮುಗಿಯೋಕೆ ಅರ್ಧ ಗಂಟೆ ಮುಂಚೆನೇ ಎದ್ದು ಬಂದೆ. ಎಲ್ಲ ಬರೆದಿದ್ದೀನಿ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಆಚೆ ಬಂದು ನೋಡಿದ್ರೆ ಇವರೆಲ್ಲ ಸೀರಿಯಸ್ಸಾಗಿ ಡಿಸ್ಕಷನ್ ಮಾಡ್ತಾಯಿದ್ದು. ಆಗೋಗಿರೋ ಎಕ್ಸಾಮ್ ಬಗ್ಗೆ ಇಷ್ಟೊಂದು ಯಾಕಪ್ಪ ಡಿಸ್ಕಷನ್ ಅಂದ್ಕೊಂಡು ನಾನು ಇವತ್ತು ಬರೆದಿರೋ 2 ಎಕ್ಸಾಮಲ್ಲಿ ಮಾತೃಭಾಷೆ ನನಗೆ, ಅಕೌಂಟೆನ್ಸಿ ದೇವ್ರಿಗೆ ಅಂದ್ಕೊಂಡು ಹೊಟ್ಟೆ ಹಸಿತಾಯಿತ್ತು ಅಂತ ತಿನ್ನೋಕೋದ್ವಿ. ಇವಳದೇನೋ ಹೊಸ ಚಾಟ್ಸ್ ಅಂದ್ಬಿಟ್ಟು ಹಾಂಗ್ಕಾಂಗ್ ಚಾಟ್ಸ್ನ ಆರ್ಡ್ರ್ ಮಾಡಿದ್ಲು. ಸರಿ ಅಂತ ಅದನ್ನು ತಿಂದ್ಕೊಂಡು ಬತ್ತ ದಾರಿಲಿ ನನ್ನ ಡ್ರೀಮ್ ಬೈಕ್ನ ಒಂದು ಸಲ ನೋಡಿಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಬಂದೆ. ಸದ್ಯಕ್ಕೆ ಸಾಕು, ಮತ್ತೆ ಸಿಗ್ತೀನಿ.